ಮೈ ತಳೆಯುವ ವಲಯಗಳು ಅಗಾಧ ಪ್ರಮಾಣದಲ್ಲಿವೆ. ಜನರು ತಮ್ಮ ದೈನಿಕಗಳಲ್ಲಿ ಮಗ್ನರಾಗಿ ಆಡುವ ಮಾತು ಅನೌಪಚಾರಿಕವಾದರೆ, ಔಪಚಾರಿಕ ನೆಲೆಯಲ್ಲಿಯೂ ಭಾಷೆ ಮಾತಾಗಿ ರೂಪುಗೊಳ್ಳುತ್ತದೆ. ಈ ಮಾತು ಅನೌಪಚಾರಿಕ ನೆಲೆಯಲ್ಲಿ ಯಾವ ಯಾವ ಭಾಷಿಕ ಅಂಶಗಳನ್ನು ಒಳಗೊಂಡಿರುತ್ತದೆ ಎಂಬುದನ್ನು ನಾವು ಕಾಣುವುದು ಸಾಧ್ಯವಿಲ್ಲ. ಅದರಲ್ಲಿ ವೈವಿಧ್ಯಗಳು ಕನಿಷ್ಠ ಪ್ರಮಾಣದಲ್ಲಿ ಇರಬಹುದು. ಆದರೆ ಔಪಚಾರಿಕ ಮಾತುಕತೆಗಳಿಗೆ ಅಗಾಧ ಗಾಂಭೀರ್ಯವಿರುತ್ತದೆ. ಅಲ್ಲಿ ನಿರೀಕ್ಷೆಯ ಚೌಕಟ್ಟನ್ನು ಗಮನಿಸಿ ಅದಕ್ಕನುಗುಣವಾದ ಮಾತನಾಡಬೇಕೆಂಬ ಒತ್ತಡ ಇರುತ್ತದೆ. ಇದು ಅಲ್ಲದೆ ಔಪಚಾರಿಕ ಮಾತಿನ ಒಂದು ವಲಯದಲ್ಲಿ ಮಾತನಾಡುತ್ತಿರುವವರು ವಾಸ್ತವವಾಗಿ ಬರೆದ ಮಾತನ್ನು ಓದುತ್ತಾ ಇರುವವರೂ ಆಗಿರಬಹುದು. ಉದಾಹರಣೆಗೆ, ದೂರದರ್ಶನದ ವಾರ್ತಾ ವಾಚನವನ್ನು ಗಮನಿಸಿ. ಅಲ್ಲಿ ಈಗಾಗಲೇ ಬರೆದು ಸಿದ್ಧಪಡಿಸಿದ್ದನ್ನು ನಮಗೆ ಕಾಣದಂತೆ ಓದುತ್ತಾ ಅಂದರೆ ಮಾತನಾಡುತ್ತಾ ಇರುತ್ತಾರೆ. ವಾರ್ತಾವಾಚಕರು ಕಣ್ಣಿಂದ ಓದಿ ಆ ಕೂಡಲೇ ಧ್ವನಿಯಾಗಿ ಪರಿವರ್ತಿಸುವವರು. ಇದಕ್ಕಿಂತ ಬೇರೆಯೇ ಆದ ಇನ್ನೊಂದು ನೆಲೆಯಿದೆ. ಮಾತಾಡುವವರು ಬರೆದದ್ದನ್ನು ಓದಿ ಮನಸ್ಸಿನಲ್ಲಿ ಗ್ರಹಿಸಿ ಆ ನೆನಪಿನಿಂದಲೇ ಪುನರ್ ಉಚ್ಚರಿಸುತ್ತಿರಬಹುದು. ನಾಟಕದ ಪಾತ್ರಗಳು ಇದಕ್ಕೊಂದು ನಿದರ್ಶನ. ಅಲ್ಲದೆ ಟಿವಿ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ಳುವ ನಿರೂಪಕರು ಹೀಗೆ ಒಮ್ಮೆ ಬರೆದುದನ್ನು ಓದಿಕೊಂಡು ಅದನ್ನು ನೆನಪಿನಿಂದ ಮಾತಾಡುವಂತೆ ಹೇಳಬೇಕು. ಈ ಅಂಶ ಮುಖ್ಯ. ಬರೆದುದನ್ನು ಓದುವಾಗ ಅದು ಬರದಂತೆಯೇ ಇರುವ ಹಾಗೆ ನೋಡಿಕೊಳ್ಳುವುದು ಒಂದು ಸಾಧ್ಯತೆ. ಇನ್ನೊಂದು ಬರೆದುದನ್ನು ಮಾತಾಗಿ ಪರಿವರ್ತಿಸುವುದು ಅಥವಾ ಅದನ್ನು ಓದುವವರಿಗೆ ಅನುಕೂಲವಾಗುವಂತೆ ಬರವಣಿಗೆಯನ್ನೂ ಕೂಡ ಮಾತಿನ ಲಯದಲ್ಲಿ ಸಿದ್ಧಪಡಿಸುವುದು. ಕಳೆದ 50 ವರ್ಷಗಳಲ್ಲಿ ಕನ್ನಡ ಈ ಬಗೆಯ ಪರಿಣಾಮಗಳನ್ನು ಎದುರಿಸಿದೆ. ಮಾತನ್ನು ಸಹಜ ಎನ್ನುವಂತೆ ಪರಿವರ್ತಿಸುವುದು ನಿರೂಪಕರ ಕೌಶಲವೂ ಹೌದು. ಅವರಿಗೆ ನೆರವಾಗುವಂತೆ ಬರಹ ರೂಪದಲ್ಲಿ ಪರಿವರ್ತನೆ ಮಾಡಿಕೊಳ್ಳುವುದು ಅಷ್ಟೇ ಅಗತ್ಯವಾಗಿದೆ. ಈ ಮೇಲೆ ಹೇಳಿದ ಲಕ್ಷಣ ಕನ್ನಡದ ಮಟ್ಟಿಗೆ ಹೊಸದು. ಇಂತಹ ಪ್ರಸಂಗಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಈ ಹಿಂದೆ ಇದ್ದಿರಬಹುದು. ಹಳೆಗಾಲದ ಬರಹಗಾರರು ತಾವು ಬರೆಯುತ್ತಿದ್ದರೂ ಅದನ್ನು ಯಾರೋ ಕೇಳಿಸಿಕೊಳ್ಳುತ್ತಿದ್ದಾರೆ ಎಂದು ಭಾವಿಸಿ ಅದಕ್ಕೆ ಅನುಗುಣವಾಗಿ ತಮ್ಮ ಶೈಲಿಯನ್ನು ರೂಪಿಸಿಕೊಳ್ಳುತ್ತಿದ್ದರು. ಅಥವಾ ಬರೆಯುವವರು ಓದುತ್ತಿರುವವರ ಜೊತೆಯಲ್ಲಿ ತಾವು ಕುಳಿತು ಕೇಳುತ್ತಿದ್ದೇವೆ ಎಂಬ ಭಾವನೆ ಬರುವಂತೆ ನಡು ನಡುವೆ ಓದುಗರನ್ನು ಉದ್ದೇಶಿಸಿ ಮಾತನಾಡುವಂತೆ ಬರೆಯುತ್ತಿದ್ದುದೂ ಉಂಟು. ಇವೆಲ್ಲವೂ ಇದ್ದರೂ ಈ 5 ದಶಕಗಳಲ್ಲಿ ಇಂತಹ ಬದಲಾವಣೆಯ ಸಾಧ್ಯತೆಗಳು ಅಗಾಧ ಪ್ರಮಾಣದಲ್ಲಿ ಹೆಚ್ಚಿಕೊಂಡಿವೆ. ಬರಹ ಮತ್ತು ಮಾತುಗಳ ನಡುವೆ ಪ್ರಯೋಗದ ಹಂತದಲ್ಲಿ ಇರುವ ಬದಲಾವಣೆ ಮತ್ತು ಪಲ್ಲಟಗಳನ್ನು ಗಮನಿಸುವಾಗಲೇ ಭಾಷಿಕ ನೆಲೆಯಲ್ಲಿ ಅವುಗಳಿಗೆ ಇರುವ ಇನ್ನಷ್ಟು ವ್ಯತ್ಯಾಸಗಳನ್ನು ಗುರುತಿಸಬೇಕು. ಬರಹದ ಪದಕೋಶ ಸಾಕಷ್ಟು ಪ್ರಮಾಣದಲ್ಲಿ ಮಾತಿನ ಪದಕೋಶಕ್ಕಿಂತ ಬೇರೆಯಾಗಿರುತ್ತದೆ. ಬೇರೆ ಬೇರೆ ಪದಗಳನ್ನು ಬಳಸುವ ಜೊತೆಗೆ ಒಂದೇ ಪದದ ಭಿನ್ನ ರೂಪಗಳಲ್ಲಿ ಒಂದನ್ನು ಮಾತಿನಲ್ಲೂ ಇನ್ನೊಂದನ್ನು ಬರಹದಲ್ಲೂ ಬಳಸುತ್ತೇವೆ. ಈ ವ್ಯತ್ಯಾಸ ಅಭ್ಯಾಸ ಯೋಗ್ಯವಾದದ್ದು. ಏಕೆಂದರೆ ಬೇರೆ ಬೇರೆ ಉದ್ದೇಶಗಳಿಗಾಗಿ ಬರೆಯುತ್ತಿರುವವರು ಈ ಸೌಲಭ್ಯವನ್ನು ಬಳಸಿಕೊಂಡು ಸೂಕ್ಷ್ಮ ರೀತಿಯ ಪರಿವರ್ತನೆಗಳನ್ನು ಮಾಡಿಕೊಳ್ಳಬಹುದು. ಕನ್ನಡದಲ್ಲಿ ಈ ಬಗೆಯ ತರಬೇತು ಇಲ್ಲವೇ ಇಲ್ಲ. ಎಲ್ಲೆಲ್ಲಿ ಮಾತಾಗಿ ಅಥವಾ ಮಾತಾಡಿದ ರೀತಿಗೆ ಬದಲಾಗುತ್ತದೆಯೋ ಅಂತಹ ಕಡೆಗಳಿಗೆ ಸೂಕ್ತವಾದ ರೀತಿಯ ಬರವಣಿಗೆ ಮಾತಾಗಬೇಕೆಂಬ ಅರಿವು ಇಲ್ಲ. ಒಂದು ವೇಳೆ ಅರಿವಿದ್ದರೂ ಅದನ್ನು ನಿರ್ವಹಿಸಲು ಅನುಕೂಲವಾಗುವ ಪರಿಕರಗಳು ಇಲ್ಲವಾಗಿವೆ. ಈಗಾಗಲೇ ಉದಾಹರಿಸಿದಂತೆ ಟಿವಿ ವಾರ್ತಾವಾಚಕರ ಶೈಲಿಯನ್ನು ಗಮನಿಸಿದರೆ
ಅವರ ಮಾತಿನ ಲಯ ಓದಿನ ಲಯ ಹೌದು, ಆದರೆ ನೋಡಿಕೊಂಡು ಓದುತ್ತಿರುವವರ ಲಯ. ವಾಸ್ತವವಾಗಿಯೂ ಅವರು ಓದಲು ಅನುಕೂಲವಾಗುವ ತಂತ್ರಜ್ಞಾನ ಅವರಿಗೆ ಲಭ್ಯವಿರುತ್ತದೆ. ಆದರೆ ಅದೇ ಮಾಧ್ಯಮದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಡೆಸುವ ನಿರೂಪಕರ ಮಾತಿಗೆ ಬಂದರೆ ಅವರಿಗೆ ತಮ್ಮ ನಿರೂಪಣೆಯನ್ನು ಮಾಡಲು ಹೆಚ್ಚಿನ ಸ್ವಾತಂತ್ರ್ಯವನ್ನು ನೀಡಲಾಗಿರುತ್ತದೆ. ಆದರೆ ಅವರು ಒಂದು ಸ್ಕ್ರಿಪ್ಟಿಗೆ ಬದ್ಧರಾಗಿರಬೇಕು. ಅವರು ಆಡಬೇಕಾದ ಮಾತುಗಳನ್ನು ಮೊದಲೇ ಬರೆದು ಸಿದ್ಧಪಡಿಸಿದ್ದರೂ ಕಾರ್ಯಕ್ರಮ ಸಿದ್ಧಗೊಳ್ಳುವಾಗ ಅಥವಾ ಪ್ರಸಾರಗೊಳ್ಳುವಾಗ ನಿರೂಪಕರಿಗೆ ಅದು ಲಭ್ಯವಿರುವುದಿಲ್ಲ. ಒಂದು ವೇಳೆ ಅವರಿಗೆ ಸಿದ್ಧಪಡಿಸಿದ ಮಾತುಗಳು ಬರಹದ ಹಳೆಯ ಲಕ್ಷಣವನ್ನೇ ಬಳಸಿಕೊಂಡಿದ್ದರೆ ಆಗ ಸಂವಹನಕ್ಕೆ ಅಗಾಧ ಪ್ರಮಾಣದ ಪೆಟ್ಟು ಬೀಳುತ್ತದೆ, ನಿರೂಪಣೆ ಅಸಹಜವಾಗುತ್ತದೆ. ಈ ಸಮಸ್ಯೆ ನಮ್ಮ ದೃಶ್ಯ ಮಾಧ್ಯಮಗಳಲ್ಲೂ ಇರುವುದನ್ನು ಸುಲಭವಾಗಿ ಗಮನಿಸಬಹುದು. ಒಂದೆರಡು ಸರಳ ಉದಾಹರಣೆಗಳನ್ನು ಗಮನಿಸೋಣ. ಕನ್ನಡ ಮಾತಿನಲ್ಲಿ ಯಾರೂ ಮತ್ತು ಎಂಬ ಪದವನ್ನು ಬಳಸುವುದಿಲ್ಲ. ಅಂದರೆ ಈ ಪದವನ್ನು ಉಚ್ಚರಿಸುವುದಿಲ್ಲ ಎಂದಲ್ಲ. ಕನ್ನಡ ಮಾತಿನ ಲಯದಲ್ಲಿ ಈ ಪದಕ್ಕಿರುವ ಅರ್ಥದ ನಿಯೋಗವನ್ನು ನಿರ್ವಹಿಸಲು ಬೇರೆಯ ಪರಿಕರಗಳೇ ಇವೆ. ಹಾಗಾಗಿ ಮಾತಿನಲ್ಲಿ ಅದನ್ನು ಬಳಸಬೇಕಾದ ಪ್ರಸಂಗ ಬರುವುದಿಲ್ಲ. ಆದರೆ ಈಗ ಯಾವುದೇ ವಾರ್ತಾವಾಚನದ ಮಾದರಿಯನ್ನು ಕೇಳಿಸಿಕೊಂಡರೆ ಅಲ್ಲಿ ಈ ಪದ ಬಳಕೆಯಾಗುವುದನ್ನು ಗುರುತಿಸಬಹುದು. ಅದು ಓದುವವರ ದೋಷವಲ್ಲ, ಅವರಿಗೆ ಬರೆದುಕೊಟ್ಟದ್ದೇ ಹಾಗೆ. ಅದನ್ನು ಅವರು ಓದುತ್ತಿದ್ದಾರೆ. ಅಂದರೆ ಓದಿಕೊಳ್ಳಲು ಸಿದ್ಧವಾದ ಬರಹವನ್ನು ಓದಿ ಹೇಳಲು ಬಳಸುತ್ತಿದ್ದೇವೆ. ಇಂತಹುದೇ ಇನ್ನೂ ಹಲವು ಉದಾಹರಣೆಗಳನ್ನು ಗುರುತಿಸಬಹುದು. ಮುಖ್ಯವಾಗಿ ಸಂಕಥನ ಸೂಚಕಗಳು ಮಾತು ಮತ್ತು ಬರಹಗಳಲ್ಲಿ ಹೇಗೆ ಬಳಕೆಯಾಗುತ್ತವೆ, ಅವುಗಳ ಪ್ರಸಾರದಲ್ಲಿ ಇರುವ ವ್ಯತ್ಯಾಸಗಳೇನು ಎಂಬ ಅರಿವು ಇಲ್ಲದಿದ್ದರೆ ಓದಿ ಹೇಳುವ ಬರಹ ಎಂಬ ಹೆಸರಿನಲ್ಲಿ ಈಗಾಗಲೇ ಹೇಳಿದಂತೆ ಓದಿಕೊಳ್ಳುವ ಬರಹವನ್ನು ಸೃಷ್ಟಿಸಿಬಿಡುತ್ತೇವೆ. ಈಗ ಬರಹದ ಲಕ್ಷಣವನ್ನು ಗುರುತಿಸುತ್ತಾ ಖಚಿತತೆ ಮತ್ತು ಸಂಕ್ಷಿಪ್ತತೆಗಳು ಅದರ ಒಂದು ಮುಖ್ಯ ಲಕ್ಷಣವೆಂದು ಹೇಳಿದ್ದೆವು. ಕನ್ನಡದಲ್ಲಿ ಈ ಲಕ್ಷಣ ಕೂಡ ಬದಲಾಗಿದೆ. ಬರಹ ಅಗಾಧ ಪ್ರಮಾಣದಲ್ಲಿ ಸಿದ್ಧಗೊಂಡು ನಾಶವಾಗುತ್ತಿರುವ ಮಾತು ಬದಿಗಿರಲಿ, ಈ ಕ್ಷಣದಲ್ಲಿ ನಮ್ಮ ಓದಿಗೆಂದು ಸಿದ್ಧವಾಗುವ ಬರವಣಿಗೆಯಲ್ಲಿ ಅಗಾಧ ಪ್ರಮಾಣದಲ್ಲಿ ನಿರುಪಯುಕ್ತ ಅಂಶಗಳು ಇರುತ್ತವೆ. ಈ ನಿರುಪಯುಕ್ತ ಎಂದರೆ ಬರವಣಿಗೆಯಲ್ಲಿ ಯಾವ ಭಾಗವನ್ನು ಓದದೇ ಬಿಟ್ಟರೂ ಅರ್ಥ ಸಂವಹನಕ್ಕೆ ಅಡ್ಡಿಯಾಗದಿರುವುದು ಎಂದೇ ಅರ್ಥ. ಪ್ರಯೋಗಾರ್ಥ ಒಂದು ದಿನಪತ್ರಿಕೆಯನ್ನು ಗಮನಿಸಿ. ಸರಾಸರಿ 10 ಪುಟಗಳು ಮುದ್ರಣಗೊಂಡಿದ್ದರೆ ಜಾಹೀರಾತುಗಳು ಸೇರಿದಂತೆ ಅದರಲ್ಲಿ ಲಕ್ಷಗಟ್ಟಲೆ ಪದಗಳು ಮುದ್ರಣಗೊಂಡಿರುತ್ತವೆ. ಆದರೆ ಈ ಎಲ್ಲ ಪದಗಳನ್ನು ಒಬ್ಬರೂ ಓದುವುದಿಲ್ಲ. ಎಷ್ಟೋ ಭಾಗಗಳ ಮೇಲೆ ಸುಮ್ಮನೆ ಕಣ್ಣಾಡಿಸುತ್ತೇವೆ. ಗಮನವಿಟ್ಟು ಯಾವುದಾದರೂ ಭಾಗವನ್ನು ಓದಿದರೂ, ಉದಾಹರಣೆಗೆ ಒಂದು ವರದಿ, ಅಲ್ಲಿಯೂ ಇರುವ ಎಲ್ಲ ಪದಗಳನ್ನು ವಾಕ್ಯಗಳನ್ನು ಓದುವುದಿಲ್ಲ. ಹಾಗೆ ಓದದಿದ್ದರೂ ಅರ್ಥ ಸಂವಹನಕ್ಕೆ ಅಡ್ಡಿಯಾಗುವುದಿಲ್ಲ. ಹಾಗೆ ನೋಡಿದರೆ ಓದುವವರು ಹೀಗೆ ಎಲ್ಲವನ್ನೂ ಓದದಿರಲಿ ಎಂಬ ಅಂತರ್ಗತ ಉದ್ದೇಶ ಅಂತಹ ಬರವಣಿಗೆಯಲ್ಲಿ ಇರುತ್ತದೆ. ಒಂದು ವೇಳೆ ಅಕ್ಷರವನ್ನು ಬಿಡದೆ ಒಂದು ಪತ್ರಿಕೆಯನ್ನು ಓದುತ್ತೇವೆ ಎಂದರೆ ಅದೊಂದು ಅಸಹಜ ಕೆಲಸವೆಂದೇ ಸಾಮಾನ್ಯವಾಗಿ ಭಾವಿಸಲಾಗುತ್ತದೆ. ಅಂದರೆ ಈ ಬಗೆಯ ಬರಹಗಳಲ್ಲಿ ಖಚಿತತೆ ಮತ್ತು ಸಂಕ್ಷಿಪ್ತತೆ ಎನ್ನುವ ಮಾತಿಗೆ ಹೊಸ ಅರ್ಥಗಳು ಅಗತ್ಯವಾಗುತ್ತವೆ. ಈ ಮೊದಲು ಹೇಳಿದ ಹಾಗೆ ಓದಿ ಹೇಳುವ ಉದ್ದೇಶಕ್ಕಾಗಿ ರೂಪುಗೊಳ್ಳುವ ಬರಹಗಳು ತಮ್ಮೊಳಗೆ ನಿರರ್ಥಕತೆಯ ಮತ್ತು ನಿರುಪಯುಕ್ತತೆಯ ಅಂಶಗಳನ್ನು ಕನಿಷ್ಠ ಪ್ರಮಾಣಕ್ಕೆ ಇಳಿಸಿಕೊಂಡಿರುತ್ತದೆ. ಅಷ್ಟೇ ಆದರೂ ಅವುಗಳಲ್ಲಿ ನಿಜ ಓದಿಗೆ ನೆರವಾಗುವ ಬದಲಾವಣೆಗಳು ಇನ್ನೂ ಆಗಬೇಕಾಗಿದೆ.